ಹಲೋ ಎವ್ರಿವಾನ್, ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಿರೋರೆಲ್ಲರಿಗೂ ಹೀಗೆ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಬಿಗ್ ಬಾಸ್ ಫಸ್ಟ್ ಪ್ರೋಮೋ ಬಿಟ್ಟಿದ್ದಾರೆ ಇವತ್ತು. ಮೋಸ್ಟ್ ಆಫ್ ದ ಮೆಂಬರ್ಸ್ ನೋಡಿರ್ತೀರ. ಏನು ಅನ್ನಿಸ್ತು, ಸಂಗೀತ ಮಾಡಿದ್ದು ಸರಿನಾ, ಮಾಡಿದ್ದು ಸರಿ, ಅವ್ರು ಮಾತಾಡಿದ್ದು ರೀತಿ ಎಲ್ಲ ಸರಿನಾ, ಹೆಂಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಡಿಸ್ಕಸ್ ಮಾಡೋಕ್ಕೆ ಬರೋದಾದರೆ, ನಿನ್ನೆ ಸಂಗೀತ ಅವರು ಟಾಸ್ಕ್ ಗೆದ್ದಿರ್ತಾರೆ, ಪ್ರತಾಪ್ ಅವ್ರು ಕೊಟ್ಟಿರೋ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು. ಸೊ ಇವಾಗ ಬಿಗ್ ಬಾಸ್ ಒಂದು ಆಪರ್ಚುನಿಟಿ ಕೊಡ್ತಾರೆ ಗೆದ್ದಿರೋರಿಗೆ, ದಟ್ ಆಟ ಆಡ್ತಿರೋರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿಬಿಟ್ಟು ಬೇರೆಯವ್ರನ್ನ ರೀಪ್ಲೇಸ್ ಮಾಡೋ ಚಾನ್ಸ್ ಸಂಗೀತ ಅವ್ರಿಗಿರುತ್ತೆ. ಅದನ್ನು ವಿನಯ್ ಕೇಳಿದಾಗ ನಿನಗೆ ಈ ಥರ ಚಾನ್ಸ್ ಇರುತ್ತಲ್ವಾ ಅಂದರೆ, ಸಂಗೀತ ಅವ್ರು ಆಬ್ವಿಯಸ್ಲಿ ನಾನು ಕಾರ್ತಿಕ್ನೇ ರಿಮೂವ್ ಮಾಡೋದು, ನನಗೆ ಅವ್ರು ಆಟ ಆಡೋದು ಇಷ್ಟ ಇಲ್ಲ ಅಂತ ರೀಸನ್ ಕೊಟ್ಬಿಟ್ಟು ಸಂಗೀತ ಶೃಂಗೇರಿ ಅದನ್ನೇ ಬಿಗ್ ಬಾಸ್ಗೆ ಅನೌನ್ಸ್ ಮಾಡಿ ಕೂಡ ತೆಗಿತಾರೆ. ಮೋಸ್ಟ್ಲಿ ನನಗೆ ಅನಿಸಿದ ಪ್ರಕಾರ ಅವರೆಲ್ಲೋ ನಮ್ರತನೋ ಇಲ್ಲ ಅಂದರೆ ಬೆಂಕಿನೋ ಯಾರನ್ನೋ ಒಬ್ಬರನ್ನ ರೀಪ್ಲೇಸ್ ಮಾಡಿದ್ದಾರೆ ಅನಿಸುತ್ತೆ. ವುಮೆನ್ಗೆ ಆಪರ್ಚುನಿಟಿ ಸಿಗಬೇಕು ಅಂತ ಏನೋ ರೀಸನ್ ಕೊಟ್ಟಿದ್ದಂಗಿದ್ದಾರೆ. ಅದಕ್ಕೆ ಕಾರ್ತಿಕ್ ಅವರು ಅಯ್ಯೋ ವುಮೆನ್ ಕಾರ್ಡ್ ಅಂತ ಏನೋ ಬಳಸ್ಕೊಂಡು ಒಳಗಡೆ ಹೋಗ್ತಾರೆ. ಅದಕ್ಕೆ ಏನು ವುಮೆನ್ ಕಾರ್ಡ್ ಕಾರ್ತಿಕ್, ಏನು ವುಮೆನ್ ಕಾರ್ಡ್ ಅಂತ ಬರ್ತಾರೆ, ಅಲ್ಲಿಂದ ಗಟ್ಟಿಯಾಗಿ ಹಚ್ಕೊಂಡು ಆ್ಯಸ್ ಯೂಶುವಲ್ ಸಂಗೀತ ತಪ್ಪು ಮಾಡಿದ್ದು ನಾವು ಒಪ್ಕೊಳ್ಳಲ್ಲ. ಅದಕ್ಕೆ ಬಂದುಬಿಟ್ಟು ಕಾರ್ತಿಕ್ ಅವ್ರು ಇದ್ಬಿಟ್ಟು ಥೋ ಅಂತಾರೆ. ಥೋ ಅಂದರೆ ಹೇ ಥೂ ಅಲ್ಲ, ಥೋ ಅದು ಅವೆರಡಕ್ಕೂ ಮಿಕ್ಸ್ ಮಸಾಲ ಕಟ್ಬಿಟ್ಟು ಸಂಗೀತ ಅವರು ಥೂ ಅನ್ಬೇಡಿ ಕಾರ್ತಿಕ್, ಥೂ ಅನ್ಬೇಡಿ ಕಾರ್ತಿಕ್ ಅಂತಾರೆ. ಅದಕ್ಕೆ ನಾನು ಏನು ಮಾಡಬೇಕು ಏನು ಅನ್ನೋದೆಲ್ಲ ಬೇರೆಯವ್ರು ಹೇಳ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದು ಕರೆಕ್ಟೇ ಅದು, ಯಾಕಂದರೆ ಅವರು ಥೋ ಅಂದಿರೋದನ್ನ ಥೂ ಅಂದ್ಕೊಂಡು ಎಕ್ಸಾಜರೇಟ್ ಮಾಡ್ತಾಯಿದ್ರೆ ಯಾರಿಗಾದರೂ ಕೋಪ ಬರುತ್ತೆ. ಕರೆಕ್ಟಾಗಿ ಹೇಳಿದ್ರು ಅನಿಸ್ತು ನನಗೆ ಕಾರ್ತಿಕ್. ನಾನು ಕಾರ್ತಿಕ್ ಸಪೋರ್ಟ್ ಮಾಡ್ತಾಯಿಲ್ಲ, ನನಗೆ ನನ್ನ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಥೋ ಅಂದಿದ್ದಕ್ಕೂ ಥೂ ಅಂದಿದ್ದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಅವರಿಬ್ಬರು ದಿಸ್ ಶೋಸ್ ಯುವರ್ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಬಗ್ಗೆ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಂಗೀತ ಅವರು. ಅದಕ್ಕೆ ಕಾರ್ತಿಕ್ ಅವ್ರು ಸರಿಯಾಗಿ ರಿಪ್ಲೈ ಕೊಟ್ಟರು ಅಂತ ಅನ್ನಿಸ್ತು. ಯಾರ ಕ್ಯಾರೆಕ್ಟರ್ ಬಗ್ಗೆನೂ ಯಾರಿಗೂ ಮಾತಾಡೋ ರೈಟ್ಸ್ ಇರಲ್ಲ, ಅದು ತಿಳ್ಕೊಂಡು ಬೇರೆಯವರು ಕೂಡ ಮಾತಾಡಬೇಕಾಗುತ್ತೆ. ಅದಕ್ಕೆ ಕಾರ್ತಿಕ್ ಅವರು ಕೂಡ ಸರಿಯಾಗಿ ಉತ್ತರ ಕೊಟ್ಟರು. ನನ್ನ ಕ್ಯಾರೆಕ್ಟರ್ ಮೇಲೆ ಮಾತಾಡೋಕ್ಕೆ ನಿನಗೆ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ ಅಂತ ಹೇಳಿದ್ರು. ಅದು ನನಗೆ ಕರೆಕ್ಟ್ ಅನ್ನಿಸ್ತು. ಸಂಗೀತ ಶೃಂಗೇರಿ ಒಬ್ಬ ಕ್ಯಾರೆಕ್ಟರ್ ಅಸಾಸಿಯೇಟ್ ಮಾಡ್ತಿದ್ದಾರೆ, ಒಬ್ಬ ಕ್ಯಾರೆಕ್ಟರ್ಗೆ ಕಳಂಕ ಬರೋ ಥರನೇ ಯಾವಾಗಲೂ ಒಂದು ಚಾನ್ಸ್ ಹುಡುಕ್ತಾ ಇರ್ತಾರೆ ಬೇರೆಯವ್ರ ಕಂಟೆಸ್ಟೆಂಟ್ ಮೇಲೆ ಅನ್ನೋದಕ್ಕೆ ಇದೊಂದು ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದು ನಿಮ್ಗೆ ಹೆಂಗೆ ಅನ್ನಿಸ್ತು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಓಟ್ ಹಾಕ್ಬೇಡಿ, ಪ್ರತಿಯೊಂದನ್ನು ಅನಲೈಸ್ ಮಾಡಿ ಓಟ್ ಮಾಡಿ. ಯಾಕಂದರೆ ಒಳಗಡೆ ಇರೋರು ಆಟ ಆಡ್ತಿರೋರ ಜೀವನ ನಾವು ಓಟ್ ಮಾಡೋದ್ರ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.